ಸೊ ಇದೊಂದು ರಿಂಗು ಆ್ಯಂಡ್ ಇದೊಂದು ಬ್ರೇಸ್ಲೆಟ್ ತೊಗೊಂಡಿದ್ದೀನಿ. ನಾನು ಇವಾಗ ಆನಂದ್ ಜ್ಯುವೆಲ್ಲರ್ಸ್ ಹತ್ರ ಬಂದಿದ್ದೀನಿ. ಇದು ನಿಮಗೆ ಅವೆನ್ಯೂ ರೋಡ್ ಹತ್ರ ಇದೆ. ಸೊ ನಾನು ಲಾಸ್ಟ್ ಇಯರ್ ಇಲ್ಲೇ ನಾನು ಅವ್ರಿಗೆ ಸರ್ಪ್ರೈಸ್ ಮಾಡಿದ್ದು. ಸೊ ಅದಕ್ಕೆ ನಾನು ಇಲ್ಲೇನೆ ಗೋಲ್ಡ್ ಪರ್ಚೇಸ್ ಮಾಡೋದು. ಸೊ ಇವಾಗ ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಮಾಡಿದ್ನಲ್ಲ, ಸರ್ಪ್ರೈಸ್ ಮಾಡಿದ್ನಲ್ಲ, ಅದೆಲ್ಲೇ ಕೂಡ ತಗೊಂಡಿದ್ದು. ಸೊ ಬನ್ನಿ ತೋರಿಸ್ತೀನಿ ಯಾವ ತರ. ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ, ಏನ್ ತಗೋಬೇಕು ಏನು ಅಂತ. ಫೈನಲ್ ಮಾಡ್ತೀನಿ. ಸೋಷಿಯಲ್ ಮ್ಯಾಥ್ಸ್ ಅವ್ರನ್ನ ಕಳ್ಸುವಂತ ಮಾಡೋದೇ ಇದೆ. ಇದು ಚೆನ್ನಾಗಿದೆ, ಇಷ್ಟ ಆಯ್ತು. ಬಟ್ ಇದು 10 ಗ್ರಾಮ್ ಇದೆ. ನೋಡಿ ಯೋಚನೆ ಮಾಡ್ಬೇಕಿದ್ರು. ನೋಡಿ ಏನ್ ಚೆನ್ನಾಗಿದೆ ಸರ್, ಬಟ್ ತುಂಬಾ ಲೈಟ್ ವೇಟ್, ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ರಿಂಗ್ ನೋಡೋಣ, ರಿಂಗ್ ನೋಡಿ ಒಂದ್ಸಲ ಯಾವ್ದು ಚೆನ್ನಾಗಿರುತ್ತೆ ಏನಂತ. ಯಾಕೆಂದ್ರೆ ರಿಂಗ್ ತುಂಬಾ ಸಲ ಕೇಳ್ತಾ ಇದ್ರು. ಸೊ ನೋಡಿ ರಿಂಗ್ ಗೈಸ್, ಆಕ್ಚುಲಿ ಅವ್ರಿಗೆ ರಿಂಗ್ಸ್ ಇಷ್ಟ ಮತ್ತೆ ನೆಕ್ಲೆಸ್ ಇಷ್ಟ, ಬಟ್ ದೊಡ್ಡದು ತಗೊಳಕ್ ಆಗಲ್ಲ ಇರುತ್ತೆ. ಅದಕ್ಕೇನೆ ರಿಂಗ್ಸ್ ಅಲ್ಲಿ ಫೈನಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇರೋ ಹಂಗಲ್ಲ, ದೊಡ್ಡದು ನಾನು ಯೂಸೇ ಮಾಡಲ್ಲ. ಫಸ್ಟ್ ಆಫ್ ಆಲ್ ತಗೊಂಡ್ರು ವರ್ಷಕ್ಕೆ ಒಂದ್ಸಲ ಹಾಕ್ತೀನಿ ನಾವು. ಸೊ ಅದಕ್ಕೆ ಅದು ವೇಸ್ಟ್ ಇದಾರೆ ಎವ್ರಿ ಡೇ ಹಾಕ್ತೀನಲ್ಲ. ಸೊ ಹಂಗೆ ಹೇಳು ಅಂದಿದ್ ನಾನು. ದೊಡ್ಡ ನೆಕ್ಲೆಸ್ ಗಳೆಲ್ಲ ತಗೊಂಡ್ರೆ ಅವಳು ನಾರ್ಮಲ್ ಆಗಿ ಹಾಕಲ್ಲ. ಸೊ ಅದಕ್ಕೇನೆ ರಿಂಗ್ಸ್ ಅಂದ್ರೆ ಇಷ್ಟ. ಸೊ ರಿಂಗ್ಸ್ ಟ್ರೈ ಮಾಡೋಣ. ಯಾವ್ದಾದ್ರು ಫೈನಲ್ ಮಾಡ್ಬೇಕು. ಕನ್ಫ್ಯೂಷನ್ ಏನಂದ್ರೆ ಆಮೇಲೆ ತಗೊಂಡೋದ್ಮೇಲೆ ಇಷ್ಟ ಆಗಿಲ್ಲ ಅಂದ್ರೆ ನೋಡೋಣ. ಸೈಜು ಆಲ್ಮೋಸ್ಟ್ ಇವೆರಡಕ್ಕಾದ್ರೆ ಆಗ್ಬೋದು. ಒಂದು ಸೊ ಒಂದೇನಂದ್ರೆ ಆಲ್ಮೋಸ್ಟ್ ಅವಳು ಯಾವಾಗ್ಲೂ ಸಿಂಪಲ್ ಅದನ್ನೇ ನೋಡ್ತಾ ಇರ್ತಾಳೆ. ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿರೋದೇ ತಗೋಣ, ಡೈಲಿ ಯೂಸ್ಗೆ ಯೂಸ್ ಆಗ್ಬೇಕು. ಇವಾಗ ದೊಡ್ಡ ತಗೊಂಡ್ಬಿಟ್ರೆ ಯಾವಾಗೋ ಒಂದ್ಸಲ ಆಗ್ತಾಳೆ. ಈಗ ಲಾಸ್ಟ್ ಟೈಮ್ ನಾನು ನೆಕ್ಲೆಸ್ ತಗೊಂಡಿದ್ದು ಅಷ್ಟೇ, ಆಲ್ಮೋಸ್ಟ್ ಒಂದು 2 to 3 ಟೈಮ್ಸ್ ಹಾಕಿರ್ಬೋದು ಅಷ್ಟೇ, ಹಾಕೇ ಇಲ್ಲ ಅದನ್ನ. ಅದಕ್ಕೇನೆ ಈ ರಿಂಗ್ ಮತ್ತೆ ಬ್ರಾಸ್ಲೆಟ್, ಈ ಜುಮ್ಕಿ ಅಥವಾ ಸ್ಟಡ್ ಈ ತರ ಏನಾದ್ರು ತಗೊಂಡ್ರೆ ಅಟ್ಲೀಸ್ಟ್ ಯೂಸ್ ಮಾಡ್ತಾಳೆ ಅಂತ. ಸೊ ಇಷ್ಟಿದೆ, ಇಷ್ಟ್ರಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕು. ಯಾವ ಸೆಲೆಕ್ಟ್ ಮಾಡೋದಂತಾನೆ ಕನ್ಫ್ಯೂಷನ್. ಸೆಲೆಕ್ಷನ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಕಷ್ಟ. ಹೇಗಿದೆ ಸರ್ ಕಲೆಕ್ಷನ್ಸ್ ಎಲ್ಲ? ತುಂಬಾ ಚೆನ್ನಾಗಿದೆ, ಅದೇ ಪ್ರಾಬ್ಲಮ್. ಯಾವ್ದು ತಗೊಂಡ್ರೆ ಬೆಸ್ಟ್ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಯಾವ ಸೆಲೆಕ್ಟ್ ಮಾಡ್ತೀನಿ ಅಂತ. ಸಿಂಪಲ್ ರಿಂಗ್ಗಳು ಮಾತ್ರ ಫೋಕಸ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಅಟ್ಲೀಸ್ಟ್ ಡೈಲಿ ಯೂಸ್ ಮಾಡ್ತಾಳೆ ಅಂತ ಒಂದು ಧೈರ್ಯ. ಇದೆಲ್ಲ ಲೈಟ್ ವೇಟ್ ಇದೆ. ಯಾವ ಸೆಲೆಕ್ಟ್ ಮಾಡ್ತೀನಿ ಅಂತ ಫೈನಲ್ ಆಗಿ ಹೇಳ್ತೀನಿ. ಗೋಲ್ಡ್ ರೇಟ್ ಅಂಗಡಿ ನಾನು 2 years ಬ್ಯಾಕ್ ತಗೊಂಡಾಗ 6170 165 ಇತ್ತು ನಿಜ. ಇವಾಗ 14,970, 14,000 ಆಗಿದೆ. ಅವೆಲ್ಲ ತಗೊಂಡಿರೋರು ಒಳ್ಳೆ ಫೈನಲಿ ನಾನು ಏನೇನ್ ತಗೊಂಡಿದೀನಿ ಅಂತ ತೋರಿಸ್ತೀನಿ. ಇದೊಂದು ರಿಂಗು ಅಂಡ್ ಇದೊಂದು ಬ್ರೇಸ್ಲೆಟ್ ತಗೊಂಡಿದೀನಿ. ಅದಾದ್ಮೇಲೆ ಇದೊಂದು ರಿಂಗ್ ತಗೊಂಡಿದೀನಿ, ಇದು ನನ್ನ ಮಗಳಿಗೆ ತಗೊಂಡಿದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಿಜ ಇವಾಗಿನ ರೇಟ್ ಅಂತ ಯೋಚನೆ ಮಾಡೋದು ಬೇಡ. ನೀವು ಆರಾಮಾಗಿ ಖುಷಿಯಾಗಿ ಬಂದಿಲ್ಲಿ ತಗೋಬೋದು ಗೋಲ್ಡ್. ನಾವು ಆಲ್ಮೋಸ್ಟ್ ಒಂದು 4 ವರ್ಷದಿಂದ ತಗೊತಾ ಇದ್ದೀವಿ. 4 ವರ್ಷದಿಂದಲೂ ಇನ್ನೂ ಆ್ಯಡ್ ಮಾಡ್ತಾ ಇದೀವಿ ಹೊರತು
ಕಮ್ಮಿ ಅಂತೂ ಆಗಿಲ್ಲ. ಇಲ್ಲಿ ಬಂದ್ಮೇಲೆ ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿರೋದು. ಬೇರೆ ಕಡೆ ಎಲ್ಲ ಅಷ್ಟು ಆಗಿಲ್ಲ. ಇವರು ನಿಜ ಇವ್ರು ಮಾತಾಡೋದಾಗಿರ್ಬೋದು, ಇವ್ರು ಹೇಳೋದಾಗಿರ್ಬೋದು, ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ನೆಕ್ಸ್ಟ್ ಟೈಮ್ ಬಂದೇ ಬರ್ತೀವಿ ನಾವು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಪರ್ಚೇಸ್ ಎಲ್ಲ ಆಯಿತು. ಸೊ ಇವಾಗ ಮನೆಗೆ ಹೋಗೋಣ. ಆಲ್ರೆಡಿ 7:30 ಆಯಿತು. 3-4 ಸಲ ಫೋನ್ ಮಾಡಿದ್ದಾರೆ, ಎಲ್ಲಿದೆಯಾ ಅಂತ. ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ ಅಂತ ಹೇಳಿದ್ದೆ. ಸೊ ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ಕಾಣ್ದಂಗೆ ಎತ್ತಿಡಬೇಕು, ಅದು ಮೇಯ್ನು. ನಾನು ಗಾಡಿ ಡಿಕ್ಕಿಯಲ್ಲಿ ಇಟ್ಕೊಂಡಿರ್ತೀನಿ, ಆಮೇಲೆ ಕಾಣ್ದಂಗೆ ಎತ್ತಿಕ್ಬೇಕು ಎಲ್ಲಾದರೂ. ಇನ್ನೂ ಟೈಮ್ ಇದೆಯಲ್ಲ, ಸೊ ಆವಾಗ ಸರ್ಪ್ರೈಸ್ ಮಾಡೋಣ. ಜೀವನ ಅಂದಮೇಲೆ ಕಷ್ಟ ಸುಖ ಇದ್ದಿದ್ದೆ. ಆ ಕಷ್ಟ ಸುಖ ಎರಡರಲ್ಲೂ ಕೊನೆವರೆಗೂ ಜೊತೆ ಇರೋಳು ಹೆಂಡ್ತಿ ಮಾತ್ರ. ಅವಳಿಗೂ ಆಸೆ ಅನ್ನೋದು ಇರುತ್ತೆ. ಆ ಆಸೆ ಎಲ್ಲ ಬಚ್ಚಿಟ್ಕೊಂಡು ಆ ಹೆಂಡ್ತಿ ಅನ್ನೋ ಜೀವ ಯಾವಾಗಲೂ ಗಂಡ, ಮನೆ, ಮಕ್ಕಳು, ಸಂಸಾರ ಅಂತಲೇ ಜೀವನನ ಕಳೀತಾಳೆ. ಇಷ್ಟೆಲ್ಲ ಮಾಡೋ ಹೆಂಡ್ತಿರನ್ನು ಅರ್ಥ ಮಾಡಿಕೊಂಡು ಅವ್ರ ಇಷ್ಟಗಳನ್ನು ಈಡೇರಿಸೋದ್ರಲ್ಲಿ ಗಂಡಂದ್ರು ನಾವು ಯಾವಾಗಲೂ ಒಂದು ಹೆಜ್ಜೆ ಹಿಂದೆ ಇರ್ತೀವಿ. ನನಗೂ ಸರ್ಪ್ರೈಸ್ ಕೊಡೋದು ಅಂದರೆ ಕಷ್ಟನೇ. ಯಾಕಂದರೆ ನಾವಿಬ್ಬರು ಏನೇ ಆದರೂ ಶೇರ್ ಮಾಡಿಕೊಂಡು ಅಭ್ಯಾಸ. ಅವಳಿಗೆ ಗೊತ್ತಿಲ್ದಂಗೆ ಇದೆಲ್ಲ ಮಾಡೋದು ಒಂಥರ ಸಾಹಸ ಇದ್ದಂಗೆ. ಅವಳು ನನಗೆ ಬೆಲೆನೇ ಕಟ್ಟೋಕ್ಕಾಗದೇ ಇರೋವಂಥ ಗಿಫ್ಟ್ ಕೊಟ್ಟಿದ್ದಾಳೆ, ಅದೇ ನನ್ನ ಮಗಳು. ಸೊ ಅವಳಿಗೆ ಇದು ತುಂಬಾ ಚಿಕ್ಕ ಗಿಫ್ಟ್ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಹೆಣ್ಮಗುನೇ ಬೇಕು ಅನ್ನೋದು ನನ್ನ ಆಸೆ ಮಾತ್ರ ಅಲ್ಲ, ಅದು ನನ್ನ ಕನಸು. ಯಾಕಂದರೆ ನಮ್ಮ ಅವ್ವನ್ನ ನಾನು ನನ್ನ ಮಗಳ ರೂಪದಲ್ಲಿ ನೋಡಬೇಕು ಅನ್ನೋದು ನನ್ನ ಕನಸಾಗಿತ್ತು. ಆ ಕನಸಿಗೆ ನನ್ನ ಹೆಂಡ್ತಿ ಪಾತ್ರ ತುಂಬಾ ಇದೆ. ಅದನ್ನು ಚಿನ್ನ, ಬೆಳ್ಳಿ ಅಥವಾ ಗಿಫ್ಟ್ ಕೊಟ್ಟು ಅಳಿಯೋಕ್ಕಾಗೋದೇ ಇಲ್ಲ. ಆದರೂ ಇದು ನನ್ನ ಕಡೆಯಿಂದ ಅವಳಿಗೆ ಒಂದು ಸಣ್ಣ ಕಾಣಿಕೆ ಅಷ್ಟೆ. ನಂಗೆ ಗೊತ್ತು ಅವಳಿಗೆ ಇದರಲ್ಲೆಲ್ಲ ಅಷ್ಟೊಂದು ಆಸೆ ಇಲ್ಲ, ಬಟ್ ಸರ್ಪ್ರೈಸ್ ಅಂದರೆ ತುಂಬಾ ಇಷ್ಟ. ಅದು ಸಣ್ಣ ಪುಟ್ಟ ಆದರೂ ಪರವಾಗಿಲ್ಲ, ಬಿಕಾಸ್ ಅವಳು ತುಂಬ ಅಡಿಕ್ಟ್ ಆಗಿರೋದು ನನಗೆ ಮಾತ್ರ. ಈ ಗಿಫ್ಟೆಲ್ಲ ಕೊಟ್ಟು ಅವಳು ಹುಟ್ಟಿದ ದಿನ ಅವಳ ಮುಖದಲ್ಲಿ ಆಗೋ ಆ ಸಂತೋಷನ ನೋಡೋ ಆಸೆ ನಂದು ಅಷ್ಟೆ. ನಾನು ನಂಬೋದು ಒಂದೇ, ಮನೇಲಿರೋ ಹೆಣ್ಮಕ್ಳು ಯಾವಾಗಲೂ ತುಂಬ ಖುಷಿಯಾಗಿರಬೇಕು, ಆವಾಗಲೇ ಆ ಮನೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನಾನು ಕೇಳೋದು ಒಂದೇ, ನೀವು ನಿಮ್ಮನೇಲಿರೋ ಹೆಣ್ಮಕ್ಳನ್ನ ತುಂಬ ಖುಷಿಯಾಗಿ ಇಟ್ಕೊಂಡು ನೋಡಿ. ಆವಾಗ ನಿಮಗೆ ಸಿಗೋ ನೆಮ್ಮದಿ, ನಿಮಗಾಗೋ ಸಂತೋಷ, ನಿಮ್ಮ ಇಡೀ ಲೈಫಲ್ಲಿ ಆಗೋ ಬದಲಾವಣೆನೇ ಬೇರೆ. ಹೆಣ್ಮಕ್ಳನ್ನ ಶಕ್ತಿಗೆ ಹೋಲಿಸ್ತಾರೆ, ಆ ಶಕ್ತಿನ ಖುಷಿಯಿಂದ ಖುಷಿಯಾಗಿ ಇಟ್ಕೊಂಡು ನೋಡಿ, ಆವಾಗ ಆಗೋ ಬದಲಾವಣೆನೇ ಬೇರೆ.